ನನಗೆ ಈ ಬಿಗ್ ಬಾಸ್ ಬಂದು ಒಂದ್ಸಲಿ ಒಳಗೆ ಹೋಗಿ ಬಂದರೆ ಇದರಷ್ಟು ಫೇಮನ್ನ ಈಸಿಯಾಗಿ ಇನ್ನೆಲ್ಲಿಂದನೂ ನಾವು ತೊಗೊಳಕ್ಕಾಗಲ್ಲ. ಆಮೇಲೆ ಇಟ್ಕೊಂಡು ಅವ್ರ ಲೆಕ್ಕದಲ್ಲಿ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲ ನನಗೆ ಇಷ್ಟ ಅಂದರೆ ಬರ್ತೀನಿ ಸರ್, ನನಗೆ ಒನ್ ಡೇ ಒಂದು ನಾಯಿ ಕ್ರಾಸ್ ಮಾಡಿದ್ರೆ 1.5 ಲಕ್ಷ ಬರುತ್ತೆ ಸರ್, ಆ ಥರ ಹೇಳಿದೆ. ನಂಗೆ ಒಂದು ಫಂಕ್ಷನ್ಗೆ ಹೋದರೆ 2.5 ಲಕ್ಷ ಕೊಡ್ತಾರೆ ಸರ್, ಆ ಥರ ನನಗೆ ಮೂವಿ ಲ್ಯಾಂಡ್ ಅವ್ರಿಗೂ ಇದಕ್ಕೂ ಡಾಗ್ ಬಿಸ್ನೆಸ್ಗೂ ಹೋಲಿಸ್ಬೇಡಿ, ಇದರಲ್ಲಿ ಈಸಿ ದುಡ್ಡು, ತುಂಬ ಈಸಿಯಾಗಿ ಸಂಪಾದನೆ ಮಾಡ್ಬೋದು ಅಂತ. ಆಮೇಲೆ ಏನು ಮಾಡಿದ್ರು, ಆಯಿತು ಮಾತಾಡ್ತೀನಿ ಅಂದ್ಬಿಟ್ಟು ಇಟ್ಬಿಟ್ರು. ಆಮೇಲೆ ಫೋನೇ ಇಲ್ಲ. ನಾನು ರಿಜೆಕ್ಟ್ ಆದೆ ಅಂತ ಅನ್ಕೊಂಬಿಟ್ಟೆ ನಾನು. ಆಮೇಲೆ ತಿರ್ಗಾ ಒಂದು ವಾರ ಬಿಟ್ಬಿಟ್ಟು ಸರ್ ಏನಾಯಿತು ಅಂದರು. ಸರ್ ನೀವೇ ಹೇಳ್ಬೇಕು ಸರ್, ನೀವೇ ಹೇಳ್ತೀನಿ ಅಂದ್ಬಿಟ್ಟು ಇಟ್ರಿ ಅಂತ ಅಂದೆ. ಆಮೇಲೆ ಹಂಗಂಗೆ ಏನೇನೋ ಮಾತುಕತೆ ಎಲ್ಲ ಆಯಿತು. ಅದಾದಮೇಲೆ ಅವ್ರದ್ದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು, ಆ್ಯಕ್ಟರ್ಸ್ಗೆ ಇಷ್ಟು ಕೊಡ್ತಾಯಿದ್ದೀವಿ, ನಿಮ್ಮದೇ ಹೈಯೆಸ್ಟು, ಹಂಗೆ ಹಿಂಗೆ ಒಪ್ಕೊಳ್ಳಿ ಅಂತ ಹೇಳಿದ್ರು. ಆಮೇಲೆ ನಾನು ಮನೆಯಲ್ಲೆಲ್ಲ ನಮ್ಮ ಮಗ ಎಲ್ಲ ಹೇಳಿದ್ರು, ಇಲ್ಲ ಹೋಗ್ಬಿಡಿಯಪ್ಪ ಹಂಗೆ ಹಿಂಗೆ ಅಂತ, ಅವ್ರದ್ದು ಏನು ಹೆಚ್ಚು ಕಡಿಮೆ ಮಾಡ್ತಾರೆ, ಹೋಗ್ಬಿಡಿ ಸುಮ್ಮನೆ ಹೆಸರು ಬರುತ್ತೆ ಅಂತ. ಆಮೇಲೆ ಕೊನೆಗೆ ಓಕೆ ಅಂತ ಅವ್ರ ರೇಟ್ಗೆ ಒಪ್ಕೊಂಡೆ. ಆದರೆ ಆಮೇಲೆ ನನಗೆ ಗೊತ್ತಾಯಿತು ಬೇರೆ ಎಲ್ಲರಿಗಿಂತ ಹೈಯೆಸ್ಟ್ ಪೇಯ್ಡ್ ನಾನೇ ಅಂತ. ಸರ್, ಈಗ ಅಗ್ರಿಮೆಂಟಲ್ಲಿ ಒಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಸೊ ನಿಮಗೆ ಕೊಟ್ಟಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನು? ನನಗೆ ಫಸ್ಟು ಅಗ್ರಿಮೆಂಟ್ ಎಲ್ಲ ಸೈನ್ ಆಯಿತು. ಅದಾಗ್ತಿದ್ದಂಗೆ 6 ಮಂತ್ಸ್ ನಾನು ಬೇರೆ ಎಲ್ಲೂ ಹೋಗಬಾರ್ದು, ಇವ್ರ ಚಾನಲಲ್ಲೇ ಇರಬೇಕು, ಬೇರೆ ಎಲ್ಲೂ ನಾನು ಮಾಡಬಾರ್ದು ಅನ್ನೋದು ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದಾರೆ. ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡ್ತಾ ಇದ್ದಾರೆ. ಅಲ್ಲಿ ಏನು ಹೇಳಿದ್ರು ಕೇಳಬೇಕು, ನೀವು ಇಲ್ಲ ಅನ್ನಂಗಿಲ್ಲ, ಡ್ಯಾನ್ಸ್ ಆಡೋ ಅಂದರೆ ಡ್ಯಾನ್ಸ್ ಆಡಬೇಕು, ಡ್ರಾಮಾ ಮಾಡು ಅಂದರೆ ಡ್ರಾಮಾ ಮಾಡಬೇಕು, ಎಲ್ಲ ಇದು ನಾವೇನಕ್ಕೂ ನೋ ಅನ್ನಂಗಿಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ ಡ್ಯಾನ್ಸ್ ಒಂದ್ಬಿಟ್ಟು ಎಲ್ಲ ಮಾಡ್ತೀನಿ, ಡ್ಯಾನ್ಸ್ ಒಂದು ನನಗೆ ಬರೋದಿಲ್ಲ ಅಂತ. ಅದಕ್ಕೆ ಈಗ ಪ್ರೋಮೋ ಶೂಟಲ್ಲೂ ಬರೀ ನಂದು ನನ್ನ ಮಗಂದು ಈಗ ಹೊಸ ಡಾಗ್ ಲಾಂಚ್ ಮಾಡ್ತಾಯಿಲ್ಲ, ಇದ್ರದ್ದೇ ಶೂಟ್ ಮಾಡಿದ್ದಾರೆ. ಅದು ತುಂಬ ರಾಯಲ್ ಆಗಿ ಬಂದಿದೆ ಅಂತ ಹೇಳಿದ್ರು. ಸೀಸನ್ 1ಇಂದ 12ವರೆಗೂ ಯಾರ್ದೂ ಅಷ್ಟು ರಿಚ್ನೆಸ್ ಬಂದಿಲ್ಲ ಅಂತ. ನಂದು ನನ್ನ ಮಗಂದು ಬಾಂಧವ್ಯ ಬಗ್ಗೆ, ಅಂದರೆ ನನ್ನ ಮಗನ್ನ ಚಿಕ್ಕ ಮಗುವಿಂದ ಅವನಿಗೆ ತೊಳೆಯೋದ್ರಿಂದ ಹಿಡಿದು A to Z ನಾನೇ ಕೆಲಸ ಮಾಡಿರೋದು. ಅವನದು ಕ್ಲೀನಿಂಗ್ ಆಗಲಿ, ಅವನಿಗೆ ಡ್ರೆಸ್ ಮಾಡಿ ಸ್ಕೂಲಿಗೆ ಬಿಡೋದಾಗಲಿ, ಕರ್ಕೊಂಬರೋದಾಗಲಿ, ಊಟ ರೆಡಿ ಮಾಡೋದಾಗಲಿ ಎಲ್ಲ ನಾನೇ ನೋಡ್ಕೊಂಡಿರೋದು. ಅವನಿಗೆ ಅಮ್ಮ ಇಲ್ಲದೆ ಬೆಳೆಸಿದ್ದೀನಿ. ಅದ್ರ ಬಗ್ಗೆನೇ, ಬಾಂಧವ್ಯ ಬಗ್ಗೆನೇ ಮಾಡಿದ್ದಾರೆ. ಅಲ್ಲಿ ಹೋದ ಮೇಲೆ ಬೇರೆ ಬೇರೆ ಥರ ಮನಸ್ಥಿತಿಯವರು ಇರ್ತಾರೆ, ನಿಮಗೆ ಒಗ್ಗಿಕೊಳ್ಳೋಕ್ಕಾಗುತ್ತೆ ಅಂತ ಅನ್ಸುತ್ತೆ? ನಾನು ಯಾವ ಲೆವೆಲ್ಗೆ ಹೊಂದ್ಕೊಳ್ತೀನಿ ಅಂದರೆ, ನನ್ನ ಕೆಲಸದವ್ರನ್ನೂ ಸರ್ ಅಂತಲೇ ಮಾತಾಡ್ಸೋದು. ಆಮೇಲೆ ನನಗೆ ಬೇರೆಯವ್ರು ಅಡುಗೆ ಬರಲ್ಲ, ಈ ಹುಡುಗಿರು ಇರ್ತಾರೆ ತುಂಬ ಸ್ಟೈಲ್ ಆಗಿರೋರು, ನಂಗೆ ಅಡುಗೆ ಬರಲ್ಲ ಹಂಗೆ ಹಿಂಗೆ ಅಂತ ಆ್ಯಟಿಟ್ಯೂಡ್ ಎಲ್ಲ ತೋರಿಸ್ತಾರೆ. ನನಗೆ ಅಡುಗೆ ಮಾಡೋದ್ರಲ್ಲಿ ದೊಡ್ಡ ವಿಷಯ ಇದೆ ಅಂತಲೇ ಅನಿಸೋದಿಲ್ಲ. 5 ನಿಮಿಷಕ್ಕೆ ಅವ್ರಿಗೆ ಕರೆದು ನಾನು ಹೇಳ್ಕೊಟ್ಬಿಡ್ತೀನಿ. ಅವ್ರ ಕೈಯಲ್ಲೇ ಒಂದು ಮಾಡಿಸಿದ್ರೆ ಹಿಂಗೆ ಮಾಡಿ ಅಂದರೆ ಮುಗಿದೋಯ್ತು. ಅದಕ್ಕೆ ಉಪ್ಪು ಖಾರ ಮಾತ್ರ ಕಡಿಮೆ ಹಾಕ್ಕೊಂಡಿರ್ಬೇಕು, ಆಮೇಲೆ ಕಡಿಮೆ ಆದರೆ ಜಾಸ್ತಿ ಹಾಕ್ಕೊಳ್ಳಿ. ಸರ್, ಈಗ ಬಿಗ್ ಬಾಸ್ ಮನೆಗೆ ಹೋದ ಮೇಲೆ ಗಲಾಟೆಗಳು, ಮನಸ್ತಾಪಗಳು, ಹೊಡೆದಾಟ ಇಂತಹದ್ದು ಇಷ್ಟು ಎಪಿಸೋಡ್ಗಳಲ್ಲಿ ನೋಡಿದ್ದೀರಾ ನೀವು? ಆ ಥರ ಆದರೆ ಏನು ಮಾಡ್ತಾರೆ ಸತೀಶ್ ಅವರು? ಇಲ್ಲ, ನನಗೇನೆಂದರೆ ಸಿಟ್ಟನ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇದೆ. ಅಂದರೆ ನಾನು ಎಷ್ಟು ಲೆವೆಲ್ವರೆಗೂ ತಡ್ಕೊಳ್ತೀನಿ ಅಂದರೆ 10 ಸಲ 20 ಸಲ 30 ಸಲಿವರೆಗೂ ತಡ್ಕೊಳ್ತೀನಿ. ಆದರೆ 30ನೇ ಸಲ ಮಿತಿ ಮೀರಿದಾಗ ಸಿಟ್ಟು ಬರುತ್ತಲ್ಲ, ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅಂದರೆ ಈಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರೋದ್ರಿಂದ ನಾನು ಕಂಟ್ರೋಲ್ ಮಾಡಲೇಬೇಕು. ಸರ್, ಇವಾಗ ಮನೆಯೊಳಗಡೆ ಹೋಗ್ತಿದ್ದೀರಾ, ಸೊ ನಿಮಗೆ ಎಷ್ಟು ದಿವಸ ನೀವು ಅಲ್ಲೇ ಇರಬಹುದು ಅಂತ ಅನ್ಸುತ್ತೆ? ನನಗೆ ಅವ್ರ ಟೀಮ್ ಅವರೇ ಒಂದು ಕ್ವಶನ್ ಕೇಳಿದ್ರು, ಏನು ಅಂದ್ಕೊಂಡು ಹೋಗ್ತಾ ಇದ್ದೀರಾ ಅಂದರು. ನಾನು ಅವ್ರಿಗೆ ಒಂದು ಹೇಳಿದೆ, ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ, ಸೀಸನ್ 1ಇಂದ 12ವರೆಗೂ ನಂತರ ಪರ್ಸನ್ನೇ ನೋಡಿರಬಾರ್ದು, ಆ ಥರ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಅಂದೆ. ಅದು ಬಿಟ್ಟು ಹಂಗಂದ್ರೆ ಏನು ಅಂತ ಕೇಳಿದ್ರು. ನಾನು ಹೇಳಿದೆ, ಇಲ್ಲ ಸರ್, ಡೇ 1ನೇ ವರ್ಲ್ಡ್ ನ್ಯೂಸ್ ಮಾಡ್ತೀನಿ ಅಂದೆ. ಅದೆಂಗೆ ಹೇಳಿ, ನಾವು ಹೆಲ್ಪ್ ಮಾಡೋಣ ಅಂತ ಹೇಳಿದ್ರು. ನಾನು ಅದಕ್ಕೆ, ಇಲ್ಲ ಸರ್, ನನ್ನದೇ ಒಂದು ಆದ ನ್ಯಾಕ್ ಇದೆ ಸರ್, ಆ ಥರ ನಾನು ಒಂದು ಭಿಕ್ಷುಕನ ಕೊಟ್ಟರು 1 ನೈಟಲ್ಲಿ ಸೆಲೆಬ್ರಿಟಿ ಮಾಡ್ತೀನಿ, ಆ ಕೆಪಾಸಿಟಿ ಇದೆ, ಅದನ್ನು ಹೇಳೋಕ್ಕಾಗಲ್ಲ ಅಂದರು. ಹಂಗಾರೆ ನೀವೇ ಗೆಲ್ತೀರಾ ಅಂದರು. ಇಲ್ಲ ಸರ್, ನಾನು ಸೋಲಕ್ಕೆ ಹೋಗ್ತಾ ಇದ್ದೀನಿ ಅಂದೆ. ಏನಕ್ಕೆ ಆ ಥರ ಹೇಳ್ತೀರಾ ಅಂದರು. ನಾನು ಸೋಲಕ್ಕೆ ಹೋಗ್ತೀನಿ ಅಂದ್ರೇ ಅದು ಗೆಲ್ಲಕ್ಕಾಗೋದು ಸರ್, ನಾನು ಗೆಲ್ಲಕ್ಕೆ ಹೋಗ್ತೀನಿ ಅಂದರೆ ಆ ಹತ್ರ ಬಿದ್ದು ಎಲ್ಲ ಎಡವಟ್ಟು ಮಾಡಿಕೊಂಡು ಕೆಟ್ಟ ಹೆಸರು ತೊಗೊಂಡು ಆಚೆ ಬರಬೇಕಾಗತ್ತೆ. ಅದರಿಂದ ನಾನು ಗೆಲ್ಲೇಬೇಕಂತ ಹೋಗ್ತಾ ಇಲ್ಲ, ಆದರೆ ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು, ಆಮೇಲೆ ಎಲ್ಲರಿಗಿಂತ ಹೆಸರು ಮಾಡಬೇಕು. ಅಂದರೆ ಸೀಸನ್ 1ಇಂದ 12ವರೆಗೂ ನನ್ನಷ್ಟು ಯಾರೂ ಹೆಸರು ಮಾಡಿರಬಾರ್ದು, ಆ ಲೆವೆಲ್ಗೆ ಹೆಸರು ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ ಸರ್ ಅಂತ ಹೇಳಿದೆ.